ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಏನಿದೆ? ಫ್ಯೂಚರ್ ಪ್ಲ್ಯಾನು ಮನೆಗೆ ಒಂದು ಒಳ್ಳೆ ಮಗ, ಇಂಡಸ್ಟ್ರಿಗೆ ಒಂದು ಒಳ್ಳೆ ಆರ್ಟಿಸ್ಟ್ ಆಗಬೇಕು ಅಂತ, ಒಂದೊಳ್ಳೆ ಲೈಫ್ ಪಾರ್ಟ್ನರ್ ಸಿಗಬೇಕು ಖಂಡಿತವಾಗ್ಲೂ. ಯಾಕೆ ಅಂತ ಹೇಳಿದ್ರೆ ನಾನು ನಮ್ಮ ಅಮ್ಮ ಮನೇಲಿ ಇಬ್ಬರೇ ಇರೋದ್ರಿಂದ, ನಮ್ಮ ಅಕ್ಕನ ಮದುವೆ ರೀಸೆಂಟಾಗಿ ಆಯಿತು 2 years ಬಿಫೋರು. ಅಮ್ಮನಿಗೂ ಯಾರೋ ಒಬ್ಬರು ಬೇಕಾಗುತ್ತಾರೆ ಮನೇಲಿ ನೋಡ್ಕೊಳ್ಳೋಕ್ಕೆ, ಮಾತಾಡೋಕ್ಕೆ, ಅವ್ರ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಸೊ ಒಂದೊಳ್ಳೆ ಲೈಫ್ ಪಾರ್ಟ್ನರ್ ಸಿಗುತ್ತೆ, ಖುಷಿ ಆಗುತ್ತೆ. ಅದೇ ಫ್ಯೂಚರ್ ಪ್ಲ್ಯಾನ್ಸ್. ಬೇರೆ ಎಂಥದ್ದು ಮತ್ತೊಂದು ಹಂಗಿರ್ಬೇಕು ಹಿಂಗಿರಬೇಕು ಅವರು ಇವರು ಎಂಥದ್ದು ಇಲ್ಲ. ತುಂಬ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಓಕೆ, ನಿಮ್ಮ ಸ್ಕೂಲ್ ಲವ್ ಸ್ಟೋರಿ ತಾಯಿಯವ್ರಿಗೆ ಗೊತ್ತಿತ್ತಾ? ಅಂದರೆ ಕ್ಯಾಶುವಲಾಗಿ ಮಾತಾಡ್ತಾಯಿದ್ವಿ, ಅವರು ನಮ್ಮ ಮನೆಗೆ ಬರೋರು, ಅದು ಗೊತ್ತಿತ್ತು ಅಷ್ಟೇ. ಅದು ಬಿಟ್ಟರೆ ಅದಾದಮೇಲೆ ಬೇರೆ ಏನಿಲ್ಲ. ಅವರೇ ಕೇಳ್ತಾ ಇರ್ತಾರೆ ಕಾಲ್ ಮಾಡಿದ್ರಾ, ಏನು ಇತ್ತ, ತಿರ್ಗಾ ಮಾತಾಡ್ತಾ ಇದ್ದಾರೆ ಅಂತ. ಇಲ್ಲ ಅಂತ ಹೇಳ್ತೀನಿ ಅಷ್ಟೇ. ಈಗ ಆಲ್ರೆಡಿ ನಿಮಗೆ ಬ್ರೇಕಪ್ ಆಗಿದೆ ಅಂದರೆ ಸ್ಕೂಲ್ ಲವ್ ಸ್ಟೋರಿ ಇರ್ಬೋದು, ಬಟ್ ಅದರಿಂದ ಹೊರಗೆ ಬರೋಕ್ಕೆ ಟೈಮ್ ತೊಗೊಂಡ್ರೆ ಏನು ಕತೆ? ಕೆಲವರು ಬ್ರೇಕಪ್ ಆದರೆ ಒಂದಷ್ಟು ಡ್ರಿಂಕ್ಸ್ ಮಾಡ್ತಾರೆ ಅಥವಾ ಇನ್ಯಾವುದೋ ಒಂದು ಆ್ಯಕ್ಟಿವಿಟೀಸಲ್ಲಿ ತೊಡಗಿಕೊಳ್ತಾರೆ. ಇಲ್ಲ ಇಲ್ಲ, ಆ ಥರದ್ದೆಲ್ಲ ಎಂಥದ್ದು ಇಲ್ಲ. ನಾವೇನು 10 ವರ್ಷ ಲವ್ ಮಾಡಿಬಿಟ್ಟು ಮತ್ತೊಂದು ಎಲ್ಲ ಪ್ರಾಬ್ಲಮ್ಸ್ ಏನೂ ಆಗಿಲ್ಲ. ಇಬ್ಬರು ಅಂದರೆ ನನ್ನ ಫ್ಯಾಮಿಲಿಗೂ ಗೊತ್ತಿತ್ತಲ್ಲ, ಅವರು ತುಂಬ ನನಗೆ ಕ್ಲೋಸ್ ಇದ್ದಾರೆ ಮತ್ತೊಂದು ಅಂದ್ಬಿಟ್ಟು. ಬ್ರೇಕಪ್ ಆದಮೇಲೆ ಹಿಂಗೆ ಹೇಳಿದೆ ಬ್ರೇಕಪ್ ಆಗಿದೆ ಅಂತ. ಸರಿ ಆಯಿತು, ಅದನ್ನು ಕ್ಯಾಶುವಲಾಗೆ ತೊಗೊಂಡೆ. ಬೇರೆ ಎಂಥದ್ದು ರಿಸ್ಕ್ ತೊಗೊಂಡು ಸುಮ್ಮನೆ ಬೇರೆದಕ್ಕೆಲ್ಲ ಅಡಿಕ್ಟ್ ಆಗಿಬಿಟ್ಟು ಅದೆಲ್ಲ ಎಂಥದ್ದು ಆಗಿಲ್ಲ ನನ್ನ ಲೈಫಲ್ಲಿ.